ಅತ್ತಿ ನಾಷ್ಟ ಏನ್ ಮಾಡ್ಲಿ? ಅಯ್ಯ ಆಡ್ಬಿಟ್ಟು ಇನ್ನೂ ನಾಷ್ಟನ ಮಾಡಿಲ್ಲ ನೀನು. ಆಯ್ತು ತಗೋರ್ವಾ, ನಿನ್ನ ಸೊಸಿ ನಾನು ಕೊಂದ ಇರ್ತಾಳ. ಮೊದಲೇ ಕೈಕಲ್ಲ ಕುಸಿರಂಗಿಲ್ಲ, ಈಕೆ ಅಡಿಗೆ ಮಾಡಿ ನನಗೆ ತಿನ್ನಾಕ ಕೊಡೋಷ್ಟೊತ್ತಿಗೆ ನನ್ನ ಕೈಕಲ್ಲ ಬಿದ್ದು ಹೋಗ್ಬಿಡು ಹಂಗಿದ್ರೆ. ಅಯ್ಯೋ ದೇವ್ರೆ, ಏ ಲಕ್ಷ್ಮಿ ನೀನಾರ ಏನಾರ ಮಾಡ್ಕೊಡಬೇಡಣ. ಅಲ್ರಿ ಅತ್ತಿಯರ, ಈಗ ಹೇಳಿದ್ರಲ್ಲ ಸೊಸಿ ಬಂದಾಳ, ನೀವು ಒಂಚೂರು ಆರಾಮ್ ತಗೋ, ಸೊಸಿನ ಮಾಡ್ಲಿ ಎಲ್ಲ ಕಲಸಕ್ಕಿ ಅಂತೇಳಿ ಅದಕ್ಕೆ ಮಾಡಿ ತಡ್ರಿ ಕಲ್ಕೋತ. ಅಲ್ಲೇ ಕಲ್ಸಂತ ಹೇಳಿದ್ ಕರೆವ, ಆದ್ರೆ ಏನ್ ದೇ ಹೊಟ್ಟಿ ಕೂಳಿಲ್ದನ ಏನ್ ಮಾಡ್ಲಾನ? ಅತ್ತಿ ಈಗ ಏನ್ ಮಾಡತ್ತಂತ ಬಡ ಬಡ ಹೇಳ್ರಿ, ನಾ ಗೊತ್ತಾಗತ್ತ ಮತ್ತೆ ಇನ್ನ ಹಂಗ ಕುಂದ್ರಕೊಂಡ್ ಮತ್ತೆ. ಉಪ್ಪಿಟ್ಟು ಮಾಡ್ಬಿಡು. ಉಪ್ಪಿಟ್ಟ ಹೋಗ ಇವ ನಮ್ನಿ ಕಾಂಕ್ರೀಟ್ ಹೊಟ್ಟೆ ಕಲ್ಲಿದ್ದಂಗ. ಬೇಡ ಉಪ್ಪಿಟ್ಟು ಬೇಡ, ಅರ್ಗದಿಲ್ಲಲೇ ಜಲ್ದಿ ಅದೇ ಬೇರೆ ಏನಾರ ಮಾಡು. ಅವಲಕ್ಕಿ ಮಾಡ್ಲಾತಿ? ಅವಲಕ್ಕಿ ಯವ್ವ ನಿಮ್ಮ ಬೈತನವ, ಅವಲಕ್ಕಿ ಗ್ಯಾಸ್ ಆಗತ್ತ, ಮುಂಜಾನೆ ನಿಂತ್ರ ಅದು ಹೊಟ್ಟೆ ಒಂದು ನಮ್ನಿ ಬಾವು 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 ಅಂತಂದು ಬಾಂಬ್ ಬಿಡ್ಬೇಕಾಗತ್ತ ಅಂತೇನು ಬೈತಾನ ಒಲ್ಲ ಅಂತಾನ. ಅತ್ತಿ ಅದು ಏನ್ ಮಾಡ್ಬೇಕಂತನೂ ಹೇಳವಲ್ರಿ, ಮತ್ತೆ ಹೊಟ್ಟೆ ಸತಿ ನನಗೆ ಇನ್ನ ಅಡಿಗೆ ಮಾಡಿಲ್ಲ ಅಂತ ಅಮ್ಮ ಆಯ್ತಾ. ನೀ ನೋಡ್ರಿ ಏನು ಮಾಡಂಗಿಲ್ಲ ಅಂತ ನೀ ಅಂತಿದಿ. ಅತ್ತಿ ಏನಾರು ಮಾಡಕ್ ಹೇಳಿದ್ರ ಮಾಡ್ತೀನಿ ಏನಂತ ಹೇಳ್ರಿ. ನಿಂಗೇನ್ ತಿಂತೈತೆ ಅದ್ ಮಾಡು ನನಗ. ಈಗ ಅಮ್ಮ ಹೆಂಗು ಜಲ್ದಿ ಹೊಟ್ಟಿಸ್ತೈತೆ, ಎಲ್ಲರಿಗೂ ಅರ್ಜೆಂಟ್ ಬೇಕಾ? ಹಂಗಿದ್ರೆ ನಾನು ಮ್ಯಾಗಿ ಮಾಡ್ಬಿಡ್ತೀನಿ. ಏನದ ಗೂಗಿ? ಏನದ ಯಮ್ಮ ಗೂಗೆಲ್ಲ ಮ್ಯಾಗಿ? ಯಾರೇನ ನಾ ಹೆಸರೇ ಕೇಳಿ ಇನ್ನವರೆಗೂ? ಅಲ್ಲ ಟಿವಿ ತೋರಿಸ್ತಾರ ನೋಡ್ತಿಲ್ಲ, ಟಿವಿ ಅಡ್ವರ್ಟೈಸ್ಮೆಂಟ್ನಾಗ ಮತ್ತೆ 24 ತಾಸು ಟಿವಿ ಮುಂದೆ ಕುಂತಿರ್ತಲ್ಲ, ಏನ್ ನೋಡ್ತಿ? ಓ ಆದ ಮಳಿ ಹುಳ ಬಾ ಹಿಂಗೆ ಹೇಳ್ಕೊಂತಾರಲ್ಲ. ಓ ಯವ್ವ ಮಳಿ ಹುಳ ನಾ ಮಾತ್ರ ತಿನ್ನಲ್ಲ ಯವ್ವ, ಒಳ್ಳೆ 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 ಯವ್ವ. ಇವ ಅದನ್ನ ಅದು ಅಡ್ವರ್ಟೈಸ್ ಬಂದಾಗ ನಾನು ನೋಡಂಗಿಲ್ಲ, ಕಣ್ಣು ಮುಚ್ಕೊಂಡು ಕುಂತ್ಬಿಡ್ತೀನಿ. ಯವ್ವ ಹೆಂಗೆ ತಿಂತಾವಲ್ಲಿ ಮಳಿ ಹುಳ ಅಂತಂದು. ಏ ಒಳ್ಳೆ ಯವ್ವ ಥೂ ಮಳಿ ಹುಳನ. ಅಯ್ಯೋ ಅತ್ತೀರ, ನಾನು ಇಷ್ಟು ಸಹ ಶಾಗಿ ಮಾಡಿದ್ದೆ. ನಾನು ನೀವು ಕಂಡು ಹಿಡಿದಿರ್ ಬಿಡ್ರಿ, ಮಳಿ ಹುಳ ಅಂದ್ರೆ ಹೆಂಗಿದ್ರವು? ಹೂನೆ ನೋಡ್ತಿಲ್ಲ, ಶಾವಿಗೆ ಅಂದ್ರೆ ತಳ್ಳಗ ಹೆಂಗಿರ್ತಾವ ಇವು ಮಳಿ ಹುಳ. ಇಡು ದಪ್ಪ ಇವು, ಅವು ಹಿಂಗೆ ಉಳಾಡ್ತಿರ್ತಾವ, ಏನು ಜೀವಂತ ಇರ್ತವೇನ ಹಂಗ ಸೊರಕ್ಕ 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 ಅಂತ ಹೇಳ್ಕೊತಿರ್ತಾವ. ಯವ್ವ ನಾನು ಅದಕ್ಕೆ ಅದನ್ನು ಬಂದ ಕೂಡಲೇ ಕಣ್ಣು ಗಟ್ಟಿ ಮುಚ್ಕೊಂಡು ಕುಂತಿರ್ತೀನಿ. ಥೂ ಅಲ್ಲಿ ನೀ ನಮ್ಮ ಮಂದಿದ್ದೇನು ಬೇರೆ ಮಂದಿದ್ದಲ್ಲ ಇದೆ. ಏ ಕಪ್ಪು ಕಡಿ ತಿಂತಿ ಇಲ್ಲ ನೀನು? ಇವ ಮಳಿ ಹುಳ ಪಳ ಅಂತ ಹುಳ ತಿಂತಿದ್ಲಿ. ಇವ ಸೊಸಿನ ಅಂತ ತಂದೆ ನಮ್ಮ ಮನೆಗೆ. ಏ ಯಾರ್ಬಿಟ್ಟೆ ನಮ್ಮ ಮನೆಗೆ ಅಂತವೆಲ್ಲ ತಿನ್ನಂಗಿಲ್ಲವ. ನಿಮ್ಮ ತವ್ರ ಮನೆ ತಿಂದಿರ್ತೀಯ ಏನೋ, ಅದಿಲ್ಲ ನಮ್ಮ ಮನೆ ಮಾಡ್ಬೇಡ, ನಾವು ತಿನ್ನಲ್ಲ. ಅಲ್ಲ ನೀನೇ ತಿನ್ಬೇಕಂತ ನಿಮ್ಮ ತವ್ರ ಮನೆಗೆ ಓದತ್ತೀನಿ, ಅದು ನನ್ನ ಮನೆ ಮಾಡ್ಬೇಡ. ಯಾವ ನೀವು ಪುಣ್ಯ ಬರುತ್ತೆ. ಅಯ್ಯೋ ಅಮ್ಮ, ಏ ಅಮ್ಮ ಅದು ದಪ್ಪನ ಶಾವಿಗೆ ಮಳಿ ಹುಳ ಅಲ್ಲ. ಯಾರ್ದಾರ ಮುಂದೆ ಹಿಂಗ ಅಂತ ಮತ್ತೆ ತಿನ್ನರ್ ಸತ್ಯಕ್ಕೂ ಹೇಸ್ಕೊಂಡು ತಿನ್ಲಾರ್ದಂಗೆ ಮಾಡಿಟ್ಟಿ ನೀನು. ಅದು ಮಳಿ ಹುಳ ಅಲ್ಲ, ದಪ್ಪಂದು ಶಾವಿಗೆ. ದಪ್ಪನ ಶಾವಿಗೆ ಅಲ್ಲ, ಅದನ್ಯಾಕಾತು ನಾವು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವ. ಹಿಂಗೆಲ್ಲ ಸರ್ರ ಬರ್ರಿ ಹೇಳ್ಕೊಂಡು ತಿನ್ನಲ್ಲ. ಅವಕ್ಕೆ ಹಂಗೆ ಮೂಳುಗಳು ಹೇಳ್ಕೊಂಡು ತಿಂದು ಹಿಂಗೆ ತೋರಿಸ್ತಾವ. ಅಲ್ಲ ಮತ್ತೆ ಅವು ನೋಡ್ರಿ ಮಳಿ ಹುಳ ಕಣ್ಕೊಂಡ್ವ. ಈ ದಪ್ಪನ ಶಾವಿಗೆನ ಹಂಗಿದ್ರೆ ಅವಕ್ಕಿಂತ ದಾಡಿಯ ಕೈಗೆ ಏನು ಸಡಬಗೆ ಅವನ ತೆಳ್ಳಗೆ ಗಿಡಕ್ಕೇನಾಗೈತಿ. ಮುಚ್ಚಿಗೆ ಬೇಕಾದಂಗೆ ತೆಳ್ಳಗೆ ಮಾಡಿದ್ರೆ ಎಂತ ಚಂದ ಶಾವಿಗೆ ಕವ ಅಟ್ಟಿಟ್ಟು ದಪ್ಪ ಮಾಡ್ತಾವ. ಗಂಟಲ್ದಾಗ ಏನು ಸಿಕ್ಕೊಳ್ಳಂಗಿಲ್ಲ, ಗಂಟಲ್ದಾಗ ಹೆಂಗೆ ಮತ್ತೆ ಏವ ನಾವು ಉದ್ದ ಮುಂದೆ ಶಾವಿಗೆ ಇದು ಮಾಡೋ ಮುಂದೆ ಚೂರು ಶಾವಿಗೆ ದಪ್ಪ ಬಂತಂದ್ರೆ ಶಾವಿಗೆ ತಿಕ್ಕಿ ಹೇಳ್ತೀವಿ. ಇಷ್ಟು ದಪ್ಪ ಮಾಡಿದ್ರೆ ಮತ್ತೆ ನಾಳೆ ದಿನವರು ಕುತಿ ಸಿಕ್ಕು ಸತ್ತೋದಾರು ತೆಳ್ಳಗೆ ಮಾಡಂತಂದು ಬೈತಿರ್ತೀವಿ. ಅಲ್ಲ ಈ ಅವಕ್ಕಿನ ಕೈಗೆ ಏನಾರು ಆಗಿ ಒಂದಿಟ್ಟು ದಪ್ಪ ಮಾಡ್ತಾವಲ್ಲ, ಅದು ತಗೊಳ್ಳೋ ನಿಮ್ಮಂತವಂತ ಬುದ್ಧಿ ಹೇಳಿದ್ದವು. ತೆಳ್ಳನ ಶಾವಿಗೆ ತಗೊಂಡು ಮಾಡ್ಕೊಳಕೇನ ದಾಡಿ ಅಲ್ಲ ಬೇಕಂದ್ರೆ ಮನ್ಯಾಗ ಅದಾವ ನೋಡು ಶಾವಿಗೆ ಮಾಡಿಸಿಟ್ಟಿದ್ದು ನಿಮ್ಮ ಮುದಿಕ್ಕಿಂತ ಮುಂಚೆಕ ನಿಮ್ಮ ಅತ್ತಿ ಬೇಕಾದಂಗೆ ಡಬ್ಬಿ ತುಂಬಿ ತಗೊಳ್ಳಲ್ಲಿ. ಹೋಗು ಶಾವಿಗೆ ಉಪ್ಪಿಟ್ಟು ಮಾಡು. ಅದೇನು ಮಾಡ್ತಿದ್ದೆ ಹೋಗೋಗು. ಇನ್ನೊಂದು ಗಂಟಲ ಸಿಕ್ ನಾನು ಸತ್ತೋದೇನೋ, ನೀನೇನೋ ಹರಡಿಕ್ಕಿ ನುಂಗ್ತೀರಿ, ನನಗೆ ಆಗ್ಬೇಕಲ್ಲ. ಹೋಗಿ ತೆಳ್ಳನ ಶಾವಿಗೆ ನಂಬೇಕಾರೆ ಅದನ್ನ ಮುರಿದು ಉಪ್ಪಿಟ್ಟು ಮಾಡು. ಅಯ್ಯ ಶಾವಿಗೆ ಬೇಕೇನೆ? ಅಲ್ಲಿ ಹೋಗು, ಇದ್ರಾಗ ಹಿಂದೆ ಅಡಿಗೆ ಮನ್ಯಾಗ ಹಿಂದೆ ಕೋಣೆ ಐತಲ್ಲ ಸ್ಟೋರ್ ರೂಮ್, ಅದ್ರಾಗ ಇದು ರಟ್ಟಿನ ಡಬ್ಬ್ಯಾಗ ಮುಚ್ಚಿಟ್ಟೆ ನೋಡು, ಅರ್ಬಿ ಬಿಳಿ ಅರ್ಬಿ ಕಟ್ಟಿ ಅದ್ರಾಗ ಅದ ನೋಡು. ಹೋಗಿ ಎಲ್ಲರೂ ಶಾವಿಗೆ ಉಪ್ಪಿಟ್ಟು ಮಾಡ್ಬಿಡು ಹಂಗಿದ್ರೆ. ಅಲ್ಲ ಅತ್ತಿ ಆ ಶಾವಿಗೆ ಉಪ್ಪಿಟ್ಟಿಗೆ ಮಾಡ್ತಾ ಅದು ಇದು ಅಂತಂದು ರಗಳಿ ಇದಾರ 2 ನಿಮಿಷ ನೀರ್ನ ಹಾಕದ ಕುದಿಸೋದು, ಮಸಾಲೆ ಕೊಟ್ಟಿದ್ರೆ ಹಾಕಿದ್ದು ತಿರುವುದು ಕೊಟ್ಬಿಡೋದ. ಇದಾರ ಜಲ್ದಿ ಹಾಕಿತ್ತ ಆಟಿ ಇಲ್ಲ ಎದ್ರ ಅಂಗಡಿ ಸಿಗ್ತಾವ ಹೊತ್ತೊಂಬಂದು ಮಾಡ್ಬಿಡ್ತೀನಿ. ಹೌದ ಕಲ್ಸ ಆತು. ಯಾವ್ಯಾವ ಮಾಡತ್ತಾನ ಹಿಟ್ಟು ಕಲ್ಸ ಮುಂದೇನು ಅದೇನ ಅಂತಾರಲ್ಲ, ಬೇಕ್ರೆ ಬ್ರೆಡ್ ಗಿಡ್ ಮಾಡ್ಬೇಕಂದ್ರೆ ಅದೇನ ಹಿಟ್ಟು ಕಲ್ಸಲ್ಲ ಅಂತ ಕಾಲಿಲೆ ಕಚ್ಚಾ ಪಚ್ಚ ತುಳಿತಾರಂತ. ಮತ್ತೆ ಇದು ಶಾವಿಗೆದನ್ನು ಹಿಟ್ಟೇನು ತುಸ ಇರುತ್ತಾನ. ಮತ್ತೆ ಅವ್ರು ಹಂಗೆ ಕಚ್ಚಾ ಪಚ್ಚ ತುಳಿದು ಯಾಕೈಲ್ಲ ಎಲ್ಲೆಲ್ಲಿ ಕೆರ್ಕೊಂಡಿರ್ತಾವ, ಮೂನೆಗೆ ಇಟ್ಕೊಂಡಿರ್ತಾವೋ, ಮುಖಾಗ ಇಟ್ಕೊಂಡಿರ್ತಾವೋ, ಎಲ್ಲೆಲ್ಲಿ ಇಟ್ಕೊಂಡಿರ್ತಾವ ವಸ್ತು ಹಾಕ್ತಿರ್ತಾವ. ಒತ್ತಾಗ ನಮ್ಗೆ ಇನ್ನು ಗೊತ್ತಿರ್ತಾನೆ ಹೆಂಗೆ ಮಾಡ್ತಾವ ಅಂತಂದು. ಹಗ್ಗ ಹೊಲ್ಸ ಇನ್ನು ನಾವಾದ್ರೆ ಕೈಲೇ ಸ್ವಚ್ಛಗಿ ಎಲ್ಲಾರು ಇಲ್ಲೇ ಮುಂದೆ ಕಣ್ಮುಂದೆ ಸ್ವಚ್ಛಗಿ ಮಾಡಿ ಇಟ್ಕೊಂಡಿರ್ತೀವವ. ಇವು ತಿಂದ್ರೂ ಒಂದು ಮನ್ಸಿಗೆ ಹಿತ ಅನ್ಸುತ್ತೆ. ಅವ್ ಯಾವನ ಕಣ್ಣಿಗೆ ಕಾಣ್ಲಾರ್ದು ಹೆಂಗೆ ಮಾಡಿರ್ತಾವ ಏನು ಸುಡ್ಗಾಡ ಅವ್ನು ತಿಂದಿಲ್ಲ ಬಾರ ಜಡ್ಡು ಹಚ್ಕೊಳ್ಳೋದು ಬೇಡ. ಇಲ್ಲಿ ಮತ್ತೆ ಕೊಡ್ತಲ್ಲ ಅವನ ಮಾಡಿ ಹೋಗು. ನೀ ಜನ್ಮದ ಮೇಗೆ ತಿನ್ನಲ್ಲ, ನಾನು ತಿನ್ಲಾರ್ದಂಗ ಮಾಡ್ಬಿಟ್ಟಿ ನೀನು. ವಾ ದೇವ್ರೆ, ನೀ ಹೇಳಿದ್ ಮತ್ತೆ ನೆನೆಸ್ಕೊಂಡ್ರೆ ಆ ಮೈ ಎಲ್ಲ ನಡುತ್ತೆ. ಒಳ್ಳೆ ಈ ನಾ ಮ್ಯಾಗಿನ ಮಾಡಲ್ಲ ಗೀಗಿನ ಮಾಡಲ್ಲ. ಯವ್ವಾ ದೇವ್ರೆ, ಯವ್ವ ಯಮ್ಮ ಎಂತ ಒಂದು ಬಾಂಬ್ ಹಾಕಿದ್ ನನಗೆ. ಈಗೇನು ಶಾವಿಗೆ ಪೆಟ್ಟು ಮಾಡ್ಬೇಕು ಹೋದಿಲ್ಲ, ಹೋಗಿ ಒಳಗೆ ಹೋಗಿ ನೀ ಮಾಡಿಸಿದ್ವ ಚಲೋ ಶಾವಿಗೆನ ಮಾಡ್ತೀನಿ ತೋ. ಆತಿ ಮಾಡಂತ ನೀ ಹೇಳ್ತಿದ್ದೆ. ಈಗ ನೋಡು ಅದಕ್ಕೆ ಒಳಗಡೆ ಇಲ್ಲ, ಮೆಣಸಿನ್ಕಾಯಿ ಇಲ್ಲ, ಆಮೇಲೆ ಹುಳಿ ಹಾಕಕ್ಕೆ ಟೊಮೆಟೊ ಹಣ್ಣಿಲ್ಲ, ಹೋಗ್ಬಿಡು ನಿಂಬೆ ಹಣ್ಣು ಹಾಕೋಣಂದ್ರೆ ನಿಂಬೆ ಹಣ್ಣಿಲ್ಲ. ಮತ್ತೆ ಏನು ಮಾಡ್ಲಿಗ? ಹೌದಲ್ಲ, ನಿಮ್ಮ ಮದ್ವೆಯಾಗ ತಂದದ್ದು ಉಳ್ಳಾಗಡ್ಡಿ ಅವು ಕೊಳತ್ ಬಿಟ್ಟಿದ್ವವ. ಅವು ಹಿಂದೆ ಇಟ್ಟರೆ ಮಳೆ ಬಂದು ತೋದ್ಬಿಟ್ಟವು, ಕೊಳತ್ ಬಿಟ್ಟಿದ್ವು, ಬಿಸಿಲೊಂದು ನಟ್ಟೆ ಬೀಳಿಲ್ಲ. ಮೆಣಸಿನ್ಕಾಯಿ ಕಾಲಿಗಿದ ಲಕ್ಷಣ ಇಲ್ಲ. ಖಾರಪುಡಿ ಹಾಕಿ ಮಾಡ್ಬಿಡು ಅತ್ತಾಗ. ಖಾರಪುಡಿ ಹಾಕ್ತೀನಿ ಅತ್ತಿ, ಉಳ್ಳಾಗಡ್ಡಿ ಇಲ್ಲ ಅಂದ್ರೆ ಏನು ಮಾಡಲಿ? ಖಾರ ಹಾಕಿದ್ದು ಬೇಸಿರಲ್ಲೇ ಮೆಣಸಿನ್ಕಾಯಿ ಹಾಕಿದ್ರೆ ರುಚಿ ಇರುತ್ತೆ. ನಲ್ಲೇ ಬಾಜಕ ಆ ಪ್ರೇಮಿ ಮನ್ಯಾಗರ ಇಲ್ಲ ವಿಜಿ ಮನ್ಯಾಗರ ಯಾವ್ದಾರ ಮನ್ಯಾಗ ಅದ ಒಂದು ನೋಡಿಸ್ಕೊಟ್ಟು. ಲಕ್ಷ್ಮಕ್ಕ ಕಾಯಿಪಲ್ಲೆ ಬಂದವು ತಗೊಂತೇನೆ. ಅಯ್ಯೋ ದೇವ್ರೆ, ನಂದರ್ ಮಂದಾಗ ಅಂತಂದು ಕಾಯಿಪಲ್ಲೆ ಹೆಂಗಪ್ಪ ಅನ್ನೋದ್ರಾಗ
ಯವ್ವ ಕಾಪೆಲ್ಲ ಬಂದು ತಡಿ ಈ ಕಾಪೆಲ್ ಬಂದವು ತಗೊಂಡ್ಬರ್ತೀನಿ ಮಾಡಿ ಅಂತಡಿ. ನಾನು ಬರ್ತೀನಿ ಆತಿ, ನನಗೂ ಕಾಪೆಲ್ಲ ತಗೋಬೇಕು. ನಾನು ಇವತ್ತು ನೋಡ್ತೀನಿ ಹೆಂಗೆ ಬಂದವ ಅಂತ. ನಾನು ಬರ್ತೀನಿ ತಕ. ಲಕ್ಷ್ಮಕ್ಕ ಏನ್ವಾ ಸುಶಿನ ಕರ್ಕೊಂಡ್ ಬಂದ್ಬಿಟ್ಟಿಯಲ್ಲ. ಮತ್ತಿನ್ ಮುಂದೆ ಬಾಳೆ ಮಾಡ್ಕೊಂಡು ಹೋಗಕ್ಕೆ ಎಲ್ಲ ಹೇಳ್ಕೊಡ್ತಾ ಮತ್ ಲಕ್ಷ್ಮಕ್ಕ. ಇಲ್ಲ ಯವ್ವ ನಾ ಬ್ಯಾಡ್ ಬಿಡು, ನಾ ಹೋಗಿ ತರ್ತೀನಿ ಅಂದ್ರೆ ಗಂಟು ಬಿದ್ದು ನಾನು ಹಿಂದೆ ಬಂದವ ಓಡು. ತಗೋರಿ ಕಡೆ ಏನ್ ಬೇಕು ತಗೋರಿ. ಯವ್ವ ಚಲೋ ಹೊತ್ತಿ ಬಂದ್ ನೋಡ್ ಮನೆ ಏನೇನ್ ಕಾಯಿಪಲ್ಲೆ ಇದ್ದಿಲ್ಲ. ಸಂತಿಗೆ ಈ ಸಲ ಹೋಗೇ ಇಲ್ಲವ. ಒಟ್ಟು ಕಾಯಿಪಲ್ಲೆ ಇದ್ವ ಮದ್ವಿ ಉಳ್ದದ್ವು ಅಂತಂದು ಬಿಟ್ಟಿದ್ನಿ. ಈಗ ನೋಡ್ರಿ ಅವೆಲ್ಲ ಖಾಲಿ ಆಗಿದ್ದು, ಸಂತಿಗೆ ಹೋಗ್ಲಾರ್ದಕ್ಕೆ ಪಜೀತಿ ಆಗ್ಬಿಟ್ಟಿತ್ತು. ಅದಕ್ಕೆ ನಾಷ್ಟ ಮಾಡೋ ಹೊತ್ತಿ ಕರೆಕ್ಟ್ ಬಂದವ. ಚಲೋ ಆತ್ಬಿಡತ್ತ. ಅತಿ ನುಗ್ಗಿಕಾಯಿ ತಗೋರ ಆತಿ. ನುಗ್ಗಿಕಾಯ ತಡಿ ಸಾರಿಗೆ ಹೋದಿಲ್ಲ ತಗೋತೀನಿ ತಡಿ. ಭಾಳಷ್ಟು ತಗೋತಿ. ಭಾಳಷ್ಟು ತಗೊಂಡು ಏನ್ ಮಾಡ್ತೀಯ? ಒಣಗಿ ಕಟ್ಟಿಗಿಡ್ತಾವ ಆಮೇಲೆ ಅವು ತಗೋ ಅಂತಿ. ನಾನೆಲ್ಲ ಮಾಡ್ತೀನಿ. ಬೆಂಡಿಕಾಯಿ ಪಲ್ಯ, ಬೆಂಡಿಕಾಯಿ ಗೊಜ್ಜು, ಬೆಂಡಿಕಾಯಿ ಸಾರು, ಬೆಂಡಿಕಾಯಿ ಫ್ರೈ, ಬರೀ ಬೆಂಡಿಕಾಯಿನ ಮಾಡ್ಬಿಡೋಣ. ಬೆಂಡಿಕಾಯ ನುಗ್ಗಿಕಾಯಿಲೆ. ಅಯ್ಯೋ ನುಗ್ಗಿಕಾಯಿ ಆತಿ. ನೀ ಬೆಂಡಿಕಾಯಿ ಅನ್ಬಿಟ್ಟು ನನಗೂ ಬೆಂಡಿಕಾಯಿ ಬಂತು. ನುಗ್ಗಿಕಾಯಿ ಆತಿ. ಅಲ್ಲೇ ನುಗ್ಗಿಕಾಯಿ ಅಷ್ಟಕ್ಕೊಂದು ಎದಕ್ಲಿ ಅತ್ತೆ? ನಿನ್ನ ಮಗಗ ನನ್ನ ಪಾಠ ಕಲ್ಸೋಕಂದ್ರು ಸಾಕಾಗ್ಬಿಟ್ಟೈತಿ. ಒಂಚೂರು ನಿನ್ನ ಮಗಗ ಧೈರ್ಯನ ಸಾಲಲ್ಲ. ಅದಕ್ಕೆ ಒಂಚೂರು ನುಗ್ಗಿಕಾಯಿ ತಿನ್ಸಿದ್ರೆ ಹಂಗೆ ತಾನಾಗಿ ನನ್ನಿಂದ ಸರಿಗೆ ಹಿಡ್ಕೊಂಡು ಹೊಡ್ಯಾಡ್ತಾನೋದಿಲ್ಲ. ಅದಕ್ಕೆ ತಿನ್ಸಕ್ಕೆ. ಇದು ಕ್ಯಾಪ್ಸಿಕಮ್ ರೇಟ್ ಎಷ್ಟ್ರಿ? ಏನು ತಂಗಿ ಏನು ಕೇಳಕತ್ತಿ? ಕನ್ನಡದಾಗ ಕೇಳುವ ನನಗೆ ಇದು ಏನಂತ ಯಾಕೆ ಕೇಳಕತ್ತಿ ಅಂತ ಗೊತ್ತಾಗಲ್ತು. ಇದು ಯಾರು ಪ್ರೇಮಿ? ನಿಮ್ಮ ಸಂಬಂಧಿಕರನ್ರಿ? ಇಲ್ಲ ಲಕ್ಷ್ಮಕ್ಕ, ಈಗ ನಮ್ಮ ಓಣ್ಯಾಗ ಬಾಡಿಗೆ ಬಂದಾರ. ಇದಕ್ಕೆ ಸಾಲಿಗೆ ಗೌರ್ಮೆಂಟ್ ಟೀಚರ್ ಅಂತಕ್ಕೆ. ಕಾಯಿಪಲ್ಲೆ ಏನಿಲ್ಲ ಅಂದ್ರೆ ನಾನು ಬಂದಿದ್ವಲ್ಲ, ಬರ್ರಿ ಬಂದವ ನೋಡ ಅಂತ ಕರೆದೆ ತೊಗೊಳಕ್ ಬಂದಾರ. ಹೌದನವ? ಏನಿಲ್ಲ ಹೆಸರು? ಮಿಸ್ ಮೀನಾ ಅಂತಾರಿ. ಮೀನಾ ಚಂದೈತಿ. ಏನ್ ಹೇಳ್ಕೊಡ್ತೀವಿ ಸಾಲಾಗ ಹುಡುಗರಿಗೆ? ಈಗ ಯಾರು ನೋಡಕತ್ತಿಲ್ಲ, ಬೆಳ್ಳುಳ್ಳಿನ ಇದ್ದಿದ್ದಿಲ್ಲ. ಇದು ಒಂದು ಹಿಡ್ಕೊಂಡು ಹೋಗ್ಬಿಟ್ನಂದ್ರೆ ಒಂದು ವಾರಕ್ಕೆ 2 ವಾರ ತನಕ ಬರ್ತಾವೆ. ಬೇಕಾದಂಗ ತಗೊಂತಿರ್ತಾರೆ. ಇಲ್ಲಿ ಇಟ್ಬಿಡ್ತೀನಿ, ಆಮೇಲೆ ತಗೊಂತೀನಿ. ನಾನು ಇಂಗ್ಲೀಷ್ ಹೇಳ್ಕೊಡ್ತೀನಿ ರೀ. ಇಂಗ್ಲೀಷ್ ಪೀಸ ಯಾವ ಚಲೋ ಬಿಡವ. ನಮ್ಮ ಮನ್ಯಾಗ ಹುಡುಗರಿಗೆ ಇಂಗ್ಲೀಷೇ ಬರ್ತಿದ್ದಿಲ್ಲ ನೋಡು. ಹೊತ್ತು ಮುಳುಗಿದ್ದಾಗ ಒಂಚೂರು ಟ್ಯೂಷನ್ ಹೇಳು. ಎಲ್ಲ ಹುಡುಗರಿಗೂ ಒಟ್ಟು ಪುಣ್ಯ ಬರುತ್ತೆ. ಯವ್ವ ಇಂಗ್ಲೀಷ್ ಅಂದ್ರೆ ನಮ್ಗೆ ಎಲ್ಲವಕ್ಕೂ ಹಳ್ಳೆನಕ ಗಂಡ ಗಾಳಿ ಏನು ಗೊತ್ತಿರಲ್ಲ. ಹಳಬಳ ಅದ ಕನ್ನಡ ಅದ ಮಾತಾಡ್ತಾವ. ಅದಕ್ಕೆ ಒಟ್ಟು ಇಂಗ್ಲೀಷ್ ಮಾತಾಡೋದು ಹೇಳ್ಕೊಡು ಒಟ್ಟು. ಲಕ್ಷ್ಮಕ್ಕ ನಾನು ಅದನ್ನ ಹೇಳಿನಿ. ನನ್ನ ಮಗ ಮತ್ತು ಮಗಳು ಇಬ್ರು ಒಟ್ಟು ಅಲ್ಲೇ ಮನೆ ಬಾಜುಕೈತಲ್ಲ, ಒಟ್ಟು ಹೊತ್ತು ಮುಗಿದ್ಮ್ಯಾಗ ಟ್ಯೂಷನ್ ಹೇಳ್ಕೊಡು ಅಂತ ಹೇಳಿನಿ. ಯವ್ವ ಟೀಚರ್ ಅಮ್ಮ ನನ್ನ ಮಗಗೂ ಒಟ್ಟು ಹೇಳ್ಕೊಡ. ಯವ್ವ ಮಗಳು ಒಟ್ಟು ಹುಷಾರೈತಿ, ಮಗನ ಒಟ್ಟಿನ ಏನಿಲ್ಲ. ನನ್ನ ಮಗಗೆ ಮಗಳಿಗೆ ಒಟ್ಟು ಹೇಳ್ಕೊಡು ಒಟ್ಟಂಗ. ಸ್ಕೂಲ್ ಬಿಟ್ಮೇಲೆ ಬರ್ತೀನಲ್ರಿ, ಅವಾಗ ಕಳಿಸ್ರಿ ಹೇಳ್ಕೊಡ್ತೀನಿ. ಅಂತ ಚಂದ ಮಾತಾಡ್ತೀಯ ಯವ್ವ. ಕಾಪಲ್ ತಗೊಳ್ಳೆ ಮುಂದೆ ನೋಡಿ. ಬರೀ ಇದನ್ನ ಮಾತಾಡ್ತಿಲ್ಲ. ಇಲ್ಲ ನನ್ನ ಸೊಸಿಗೆ ಒಂದು ನುಗ್ಗಿಕಾಯಿ ಅಂತ ಒಟ್ಟ ನುಗ್ಗಿಕಾಯಿ ತಾಯಿ. ಅಲ್ಲೆಲ್ಲ ಏನ್ವಾ ಗಂಡ ನುಗ್ಗಿಕಾಯಿ ತಿನಿಸಿ ರೆಡಿ ಮಾಡ್ಬೇಕನ್ನ. ಮತ್ತೆ ವರ್ಷದೊಳಗೆ ಮತ್ತೆ ಅದೇನ ಅಂತ ಲಕ್ಷ್ಮಕ್ಕ ಒಂದು ಕೈಯಾಗ, ಗೌಡ ಕೈಯಾಗ ಒಂದು, ಅಮ್ಮನ ಕೈಯಾಗ ಒಂದು ಮತ್ತೆ ಕೊಡ್ಬೇಕಂತ ಮಾಡಿ ಏನೇ ಏನ್ರಿ? ಕೈಯಾಗ ಒಂದೊಂದು ನುಗ್ಗಿಕಾಯಿ ಕೊಟ್ಟು ಕುಂದ್ರಸ್ಲಾ? ಅಯ್ಯ ನುಗ್ಗಿಕಾಯಿ ಅಲ್ಲ ಯವ್ವ, ವರ್ಷದೊಳಗೆ ಪಯ್ಯ ಅಂತ ಕೂಸು ಕೊಟ್ಟು ಕುಂದರ್ಸ್ಬೇಕಂತ ನುಗ್ಗಿಕಾಯಿ ತಿನಿಸಿ ಗಂಡ ರೆಡಿ ಮಾಡಕತ್ತೀನಿ ಅಂತ ಕೇಳಿದೆ. ಹ್ಞೂ ನೋಡ ಲಕ್ಷ್ಮಕ್ಕ ನಿನ್ನ ಸೊಸಿ ಏಟ್ ನಾಚ್ಕೊಂತೈತಿ ಬಿಡ್ಲೆ. ಯವ್ವ ದೇವ್ರಿ ಆಕೆ ಹಂಗ ಮಾಡ್ತಾಳ, ನೀವೆಲ್ಲ ಹಂಗ. ಇದು ನುಗ್ಗಿಕಾಯಿ ನಾ ತರ್ತೀನಿ ತೊಡು. ಇವೇನ ಇವು ಕೆಂಪಗ ಹಳದಿ ಇವೆಲ್ಲ ಏನಿವು? ಲಕ್ಷ್ಮಕ್ಕ ಅವನ ದೊಡ್ಡ ಮೆಣಸಿನ್ಕಾಯಿ. ಈಗ ನೋಡ ಅವಾಗ ಹಚ್ಚನು ಬರ್ತಿದ್ವಲ್ಲ, ನೋಡ ಹಳದಿ ಅಂತ ಕೆಂಪಂತ. ನೋಡ ಎಂತ ಬಂದ ನೋಡ ದೊಡ್ಡ ಮೆಣಸಿನ್ಕಾಯ. ಹೌದಲ್ಲ ಇವೇನ ಈಕಿನ ಅಮ್ಮವ ಎಲ್ಲಿಂದ ತೊಗೊಂಬಂದೆ ಇವನ? ಲಕ್ಷ್ಮಕ್ಕ ಸಂತೆಗ ಬೀಟ್ ಹಚ್ಚಿರ್ತೀವಲ್ಲ ಅಲ್ಲಿ ಇವು ಕಂಡುವ ಇರ್ಲಂತಂದು ಒಂದಿಷ್ಟು ಹಾಕೊಂಬಂದಿನಿ, ಬೇಕಂದ್ರೆ ತಗೊಂತಾರ ಅಂತೇಳಿ. ಅಲ್ಲ ಇವನೇನು ಪಲ್ಯ ಮಾಡ್ಬೇಕ ಏನ್ ಮಾಡ್ಬೇಕ? ನಂಗೆ ಹಸಿರು ಒಂದ ಪಲ್ಯ ಮಾಡಿ ಗೊತ್ತವ. ಇವು ಹೆಂಗ ಸಿಹಿ ಇರ್ತಾವ, ಖಾರ ಇರ್ತಾವ, ಹೆಂಗಿರ್ತಾವ ಏನ? ಅಲ್ಲ ಪಲ್ಯ ಮಾಡಕ್ ಬರುತ್ತಾ ಇಲ್ಲ ಗೊತ್ತಿಲ್ವಾ? ನಿನಗೇನಾರು ಗೊತ್ತಾನ? ಇಲ್ಲಿ ಬಿಡ ಲಕ್ಷ್ಮಕ್ಕ, ಹಚ್ಚಿದ್ದು ಸುಮ್ಮನೆ ಈ ಸಲ ತಂದಿನಿ, ಯಾರು ತಗೊಳ್ರಕ್ಕಂತೇಳಿ. ಅಯ್ಯೋ ಅತ್ತಿ ಈಗ ಅವಕ್ಕೆ ಭಾಳ ಡಿಮ್ಯಾಂಡ್, ಜಗ್ಗಿ ರೇಟ್ ಅವು. ಅಯ್ಯೋ ಸಿಟಿಯಾಗೆಲ್ಲ ಅವನ ಜಗ್ಗಿ ತಗೊಳ್ಳೋದು. ಹೌದಾ? ಸಿಟಿಯಾಗೆಲ್ಲ ಬರೀ ಅಂತವ ತಿಂತಾರ? ಏನ್ ಮಾಡ್ತಿಂತಾರಲ್ಲ? ಪಲ್ಯ ಮಾಡ್ತಿಂತಾರ, ಸಾರು ಮಾಡ್ತಿಂತಾರ, ಹೆಂಗ್ ತಿಂತಾರ ಅದನ್ನ? ಅಯ್ಯೋ ಅತ್ತಿ ಪಲ್ಯನೂ ಅಲ್ಲ ಸಾರು ಅಲ್ಲ, ಈ ಪಿಜ್ಜಾ ಬರ್ಗರು ಈ ಅವು ಇವು ಅಂತಂದು ಮಾಡ್ತಾರ. ಮಸ್ತ್ ಇರುತ್ತೆ, ಅದ್ರ ಮ್ಯಾಗ ಹಾಕಿರ್ತಾರೆ, ಚಲೋ ಇರ್ತಾವು. ನಾನು ತಗೋತೀನಿ ತಡಿ, ನೀವು ಪಿಜ್ಜಾ ಗಿಜ್ಜಾ ಗೊತ್ತಿಲ್ಲಲ್ಲ ಮಾಡಿಕೊಡ್ತೀನಿ ತಿನ್ನಿರಂತ. ಯವ್ವ ಪಾರ್ವತಿ ನೀ ಮಾಡ್ರೆ ನಮಗೂ ಒಂಚೂರು ಕೊಡ. ನಾವು ಒಟ್ಟು ಏನು ಸಿಟಿಯಾಗ ಹೋಗಲ್ಲ, ಕಂಡಿಲ್ಲ. ನೀನಾರು ಒಟ್ಟು ಮಾಡಿದ್ರೆ ಒಟ್ಟು ಕಂಡ್ರೆ ಅದಕ್ಕಂತೈತೆ ಬಾಯಿ. ನಮ್ಮ ಗಂಡನ ಕರ್ಕೊಂಡು ಹೋಗಲಿಲ್ಲ, ಕೊಡಿಸ್ಲಿಲ್ಲ. ಯವ್ವ ಪಾರ್ವತಿ ನನಗೂ ಒಟ್ಟು ಮರಿಬೇಡ ಯವ್ವ, ನನಗೂ ಕೊಡು ಒಟ್ಟು. ಹಾಂ ಆಯ್ತು ತಗೋರಿ, ಕೊಡ್ತೀನಂತೆ. ಹನ್ಮವ್ವ ಈ ಬೆಳ್ಳುಳ್ಳಿ ಹೆಂಗೆ? ರೇಣವಕ್ಕ ಬೆಳ್ಳುಳ್ಳಿ ನೋಡುವ 150 ರೂಪಾಯಿಗೆ ಕೆಜಿ ನೋಡು. ಕೆಜಾ ಬ್ಯಾ ಬಿಡವ, ನನಗೆ ಕ್ಯಾಪ್ಸಿಕಮ್ ಕೊಡ್ರಿ. ಅಲ್ಲ ತಂಗಿ ಯಾವಾಗಿಂದ ಅದೇನ ಅಂತಿದ್ದಿ, ನನಗೆ ನೋಡ್ರೆ ತಲೆ ಬಿಡತ್ತಿಲ್ಲ. ಯಾವ್ದನ್ನು ತೋರ್ಸು. ಅಯ್ಯೋ ಅವ್ರು ಕ್ಯಾಪ್ಸಿಕಮ್ ಅಂದರೆ ಅದೇ ಈಗ ಹಳದಿವು ಕೆಂಪು ಅಂತಂದ್ರಲ್ಲ ದೊಡ್ಡ ಮೆಣಸಿನ್ಕಾಯಿ, ಅವಕ್ಕೆ ಅನ್ನಕತ್ತಾರ, ಅವನ್ನ ಬೇಕಂತ ಅವ್ರಿಗೆ. ಅಯ್ಯ ಇಲ್ಲ ಮುಂದೆ ಒಟ್ಟು ಕೈ ಕರ್ಕೊಂಡು ಇವ್ನು ಕೊಡ್ರಿ ಅಂದ್ರೆ ಕೊಡ್ತೀವ. ನೀವು ಇಂಗ್ಲೀಷ್ನಾಗ ನಮ್ಗೆ ಏನು ಗೊತ್ತಾಗಬೇಕು? ಹೋಗ್ಬಿಟ್ಟು ನೀ ಇಂಗ್ಲೀಷ್ ಟೀಚರ್ ಅಂತ ಗೊತ್ತಾಗುತ್ತೆ. ಒಟ್ಟು ಕನ್ನಡನೂ ಒಟ್ಟು ಅವಾಗ ಹೋಗಿ ಮಾತಾಡಿ ಒಟ್ಟು. ಅಕ್ಕ ನುಗ್ಗಿಕಾಯಿ ಕೊಡ್ಲಾ? ಒಂದು ಕಟ್ ಐತೆ ನೋಡು. ತಾರ್ಲಿ ಅನ್ನೋ ನುಗ್ಗಿಕಾಯಿ ಹೆಂಗಿದೆ ಈಗ? ಎಷ್ಟು ಒಂದು ಕಟ್ನಾಗ? ಒಂದು ಕಟ್ನಾಗ 10 ನೋಡು, 10 ರೂಪಾಯಿ ನೋಡು, 1 ರೂಪಾಯಿಗೆ ಒಂದು.
ನಂಗೆ ನುಗ್ಗಿಕಾಯಲ್ಲಿ ಹಂಗ ಒಂದು ಅರ್ಧ ಕೆಜಿ ಮೆಣಸಿನ್ಕಾಯಿ ತೂಗು ಮತ್ತು ಟೊಮೆಟೊ ಒಂದು ಅರ್ಧ ಕೆಜಿ ತೂಗು. ನನಗೂ ಒಂದು ಅರ್ಧ ಕೆಜಿ ಮೆಣಸಿನ್ಕಾಯಿ ಕೊಟ್ಬಿಡವ. ನನಗೂ ಒಂದು ಹಾಫ್ ಕೆಜಿ ಕ್ಯಾಪ್ಸಿಕಮ್ಮು, ಇದು ಕ್ಯಾರೆಟ್, ಆಲೂಗಡ್ಡಿ, ಆಮೇಲೆ ಬೀನ್ಸ್ ಕೊಟ್ಬಿಡ್ರಿ. ನೀವು ನನಗೂ ಒಟ್ಟು ಗಜ್ರಿ ಕೊಡ. ನನ್ನ ಮಗ ಪಲಾವ್ ಅಂತೈತೆ ಮಾಡ್ಬೇಕಂದ್ರೆ ಗಜ್ರನೇ ಇರಂಗಿಲ್ಲ. ಒಂದು ಪಾವು ಕೆಜಿ ಕೊಡು ಸಾಕು. ರೇಣಿ, ನೀ ಏನು ತೊಗೊಳ್ಳಂದ್ಲೆ ಬೆಳ್ಳುಳ್ಳಿ ಕೇದಿ ಕೈ ಬಿಟ್ಟರೆ ಸುಮ್ಮನೆ. ಇಲ್ಲಿ ಬಿಡಯವ, ಎಲ್ಲ ಗಗನಕ್ಕೆ ಏರವ ರೇಟ್ ಎಲ್ಲಿ ಆಗತ್ತವ ನಮ್ಗೆ. ಇದು ಹೊಲ್ದಾಗ ಮೊನ್ನೆ ಕಿರ್ಕ್ಸಲಿ ಹರ್ಕೊಂಬಂದಿದ್ದೆ, ಅದೈತೆ. ಹಸಿಮೆಣ್ಸಿಕಾಯಿನೂ ಅದಾವ, ಹೋದ್ವಾರದ್ದು ಇನ್ನೂ ಒಂಚೂರು ಒಣಗ್ಯಾವ, ಒಂಚೂರು ಅದಾವು, ನಡಿತೈತಿ. ನಾ ಈಗ ಸಂತಿ ಬರೋ ತನಕ ಈಗೇನಂತ ಬೇಡ. ನಾನು ಬೆಳ್ಳುಳ್ಳಿನ ಕೇದೆ ತುಟ್ಟಿರೋದಕ್ಕೆ ಸುಮ್ಮನೆ ಆಗ್ಬಿಟ್ಟು ನೋಡುವ. ಅಲ್ಲ ಮತ್ತೆ ಶಾರ್ಪರ್ ಒಗ್ಗರಣೆ ಹಾಕಕ್ಕಂತ ಬೆಳ್ಳುಳ್ಳಿ ಬೇಕಲ್ಲ. ಒಂದು ಪಾವು ಕೆಜಿ ಇಟ್ಟು ತಗೋ, ಇಲ್ಲ ಒಂದು 20 ರೂಪಾಯಿ ಹಿಂಗೆ ತಗೋ. ಬಿಡವ, ಒಂದು ಒಗ್ಗರಣೆ ಹಾಕಕ್ಕೆ ಯಾರ್ದಾರ ಮನೆಯಾಗ ಒಂದು ಇಸ್ಕೊಂಡ್ರೆ 2 ದಿವಸ ಮಾಡ್ತೀನಿ. ಬಿಡು. ಪುಷಿಟ್ಟೆ ನೋಡು, ಒಂದು ಖರ್ಚು ಮಾಡಿ ತೊಗೋಬೇಕು ಅನ್ನೋದಿಲ್ಲ. ಆಯ್ತು ತಗೋರಿ, ಎಲ್ಲ ತೂಯ್ ಕೊಡ್ತೀನಿ. ನನಗೆ ಹೊತ್ತಾಗತ್ತ, ಮತ್ತೆ ಕೆಳಗೆ ಮನೆಗೆ ಬೇರೆ ಹೋಗ್ಬೇಕು, ಬಿಸಿಲಾಗತ್ತ. ತಾರವಾ, ನನಗೂ ಬಡ ತೂಯ್ ಕೊಡ. ಏಟೊತ್ತಾತ್ ಬಂದು ನಮ್ಮತ್ತೆ ಬಂಬಳ ಹೊಡ್ಕೊಳಕತ್ತ ಹೊಟ್ಟೆ ಸತ ಅಂತೇಳಿ ಜಲ್ದಿ ಹೋಗ್ಬೇಕು. ಹೈ ಗೆಣಸನ್ನು ತಗೊಂಡೆ. ನನ್ನ ಮಗ ಸಾಲಿ ಅಂತ ಬಂದ ಕೂಡಲೇ ಒಂದಿಟ್ಟು ಕುದಿಸಿಟ್ನೆ ಅಂದ್ರೆ ತಲೆಗೊಟ್ಟ ತರದ ಇಬ್ಬರಿಗೂ ಕೊಡಕ್ಕೆ ಬರುತ್ತೆ. ಮಗಳು ಕೊಟ್ಟು ತಿಂತಾವ ಸಾಲಿಂದ ಬಂದ್ಮೇಲೆ. ದೇವ್ರಿಗೆ ಗೆಣಸು, ನುಗ್ಗೆಕಾಯಿ, ಬೆಳ್ಳುಳ್ಳಿ. ಇವತ್ತು ಮುಂಜಾನೆ ನರಿ ಮಕ್ಕನ ನೋಡಿದ್ದೇನೆ. ಲಾಭನೂ ಲಾಭ. 1 ರೂಪಾಯಿ ಖರ್ಚು ಮಾಡಲಿಲ್ಲ, ಒಂದೇನಿಲ್ಲ. ಆದರೂ ಕಪ್ಪಿಲೆ. ದೇವ್ರಿ ಏನ್ರಿ ರೇಣು ಕಳು ಮಾಡಕತ್ತಿಯಲ್ಲ ಅಂತಂದು ನಿಮಗೆ ಸಿಟ್ಟು ಬಂದತ್ತಲ್ಲ. ಕಳು ಮಾಡಿ ಇಟ್ಕೊಬಾರ್ದು ಹಂಗೆಲ್ಲ ಅಂತಂದು ಏನು ಮಾಡ್ಬೇಕ್ರಿ? ಎಲ್ಲರೂ ಮಾಡ್ತಾರ್ರಿ. ನಾವು ಹೆಚ್ಚು ಕಮ್ಮಿ ಕಾಯಿಪಲ್ಲೆ ಹಾಕ್ಸ್ಕೊಂಬಂದು ಒಂದೆರಡು ಹೆಚ್ಚಾಕಂತ ಹಾಕಿಸ್ಕೊಂತೇವಿಲ್ರಿ. ಆದ್ರೆ ಹಂಗೆ ಏನು ರೊಕ್ಕ ಕೊಟ್ಟಿಲ್ಲ, ಒಂದಿಟ್ಟು ತೊಗೊಂಡಿ ನಾಟ. ಇಷ್ಟು ಮಂದಿ ತೊಗೊಂಡ್ರಲ್ಲ, ಅವರಿಗೆಲ್ಲ ಒಂದೊಂದು ಹೆಚ್ಚಾಕದ ನನಗೊಂದು ಗಿಫ್ಟ್ ಬಹುಮಾನ ಬಂದಂಗೆ ಬಂದೈತೆ ಬಿಡ್ರಿ. ತಪ್ಪು ತಿಕ್ಕೋಬೇಡ್ರಿ.